ನಮಸ್ಕಾರ ವೃಷಭ ರಾಶಿಯವರೇ, ಇಷ್ಟು ವರ್ಷಗಳಿಂದ ನೀವು ಅನುಭವಿಸಿದ ಕಷ್ಟಗಳಿಗೆಲ್ಲ ಈಗ ಮುಕ್ತಿ ಸಿಗಲಿದೆ. 2026ರ ವರ್ಷದಲ್ಲಿ ನಿಮ್ಮ ಇಷ್ಟದ ದಿನಗಳು, ನೀವು ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದ ದಿನಗಳು ಈಗ ಬರಲಿವೆ. ನೀವು ಅಂದುಕೊಂಡ ಎಲ್ಲ ಕೆಲಸಗಳು ನೆರವೇರಲಿವೆ. ವೃಷಭ ರಾಶಿಯ ಜನರಿಗೆ ಈ ವರ್ಷದ ಗ್ರಹಗಳ ಸಂಚಾರವು ಹೊಸ ಅವಕಾಶಗಳು ಮತ್ತು ಸಾಧ್ಯತೆಗಳನ್ನು ತರುತ್ತಿದೆ. ವಾರ್ಷಿಕ ಭವಿಷ್ಯಕ್ಕೆ ಧುಮುಕುವ ಮೊದಲು 2026ರಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಮತ್ತು ನಿಮ್ಮ ಹಣಕಾಸಿನ ಸ್ಥಿತಿ ಹೇಗಿರಲಿದೆ ಎಂಬುದರ ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೀವಿ. ಬನ್ನಿ. ಅದಕ್ಕೂ ಮುಂಚೆ ನಿಮ್ಮ 2026ರ ವರ್ಷವು ನಿಮ್ಮ ಜೀವನದಲ್ಲಿ ಮಾಡುವ ಪ್ರತಿ ಕೆಲಸದಲ್ಲೂ ಯಶಸ್ಸು ತರಲಿ ಎಂದು ಪ್ರಾರ್ಥಿಸುತ್ತಾ ಗಣೇಶನನ್ನು ನೆನೆದು ಓಂ ಗಂ ಗಣಪತಯೇ ನಮಃ ಎಂದು ಕಾಮೆಂಟ್ ಮಾಡಿ. ಇದರಿಂದ ನೀವು ಮಾಡುವ ಕೆಲಸದಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ನೆರವೇರುವುದು ಮತ್ತು ನಿಮ್ಮ ಹೊಸ ವರ್ಷದ ಭವಿಷ್ಯವು ಉಜ್ವಲವಾಗಿರುವುದು. ವೃಷಭ ರಾಶಿಯವರೇ, ನೀವು ಸಾಮಾನ್ಯವಾಗಿ ಸ್ಥಿರ ಮತ್ತು ಜೀವನಕ್ಕೆ ಪ್ರಾಯೋಗಿಕ ವಿಧಾನದೊಂದಿಗೆ ನೆಲೆಗೊಂಡಿರುವ ವ್ಯಕ್ತಿಯಾಗಿ ಹೆಸರುವಾಸಿಯಾಗಿದ್ದೀರಿ ಮತ್ತು ಭೌತಿಕ ಪ್ರಪಂಚದೊಂದಿಗೆ ಆಳವಾಗಿ ಸಂಪರ್ಕ ಹೊಂದಿದ್ದೀರಿ. ನೀವು ಸ್ಥಿರತೆಯನ್ನು ಗೌರವಿಸುವ ವಿಶ್ವಾಸಾರ್ಹ ಮತ್ತು ವಿಶ್ವಾಸಾರ್ಹ ವ್ಯಕ್ತಿಗಳು ಮತ್ತು ಅಗತ್ಯದ ಸಮಯದಲ್ಲಿ ಜನರ ಬಳಿಗೆ ಹೋಗುತ್ತೀರಿ. ನಿಮ್ಮ ಶಾಂತ ಮತ್ತು ಸಂಯಮದ ವರ್ತನೆಯು ಸವಾಲುಗಳನ್ನು ಕ್ರಮಬದ್ಧವಾಗಿ ಸಮೀಪಿಸಲು ಮತ್ತು ನಿಮ್ಮ ಜೀವನದಲ್ಲಿ ಸ್ಥಿರವಾದ ಪ್ರಗತಿಯನ್ನು ಖಚಿತಪಡಿಸಿಕೊಳ್ಳಲು ನಿಮಗೆ ಅನುವು ಮಾಡಿಕೊಡುತ್ತದೆ. ನೀವು ಬಲವಾದ ಕೆಲಸದ ನೀತಿಯನ್ನು ಹೊಂದಿದ್ದೀರಿ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಯಾವುದೇ ಮಟ್ಟಿಗೆ ಸಮಯ ಮತ್ತು ಶ್ರಮವನ್ನು ಹಾಕಲು ಸಿದ್ಧರಿದ್ದೀರಿ. ನಿಮ್ಮ ಸೃಜನಶೀಲ ವಿಧಾನ ಮತ್ತು ಸೌಂದರ್ಯದ ದೃಷ್ಟಿಯಿಂದ ನೀವು ಕಲೆ, ಸಂಗೀತ, ಆಹಾರ ಮತ್ತು ಐಷಾರಾಮಿಗಳನ್ನು ಆನಂದಿಸುತ್ತೀರಿ. ಆದಾಗ್ಯೂ ಸೌಕರ್ಯ ಮತ್ತು ಐಷಾರಾಮಿಗಾಗಿ ಬುದ್ಧಿವಂತಿಕೆ ಇರಬಹುದು, ಇದು ಸೋಮಾರಿತನ ಮತ್ತು ಅತಿಯಾದ ಖರ್ಚಿಗೆ ಕಾರಣವಾಗಬಹುದು. ಅವರು ತಮ್ಮ ಜೀವನದಲ್ಲಿ ಸ್ಥಿರತೆಯನ್ನು ಬಯಸುತ್ತಾರೆ ಮತ್ತು ಕೆಲವು ಬದಲಾವಣೆಗಳು ಅಥವಾ ಹೊಸ ಆಲೋಚನೆಗಳಿಗೆ ಹೊಂದಿಕೊಳ್ಳುವುದು ಕಷ್ಟಕರವೆಂದು ಕಂಡುಕೊಳ್ಳುತ್ತಾರೆ. ಅವರು ಸ್ವಭಾವತಃ ಸಾಕಷ್ಟು ಇಂದ್ರಿಯ ಸ್ವಭಾವದವರು ಮತ್ತು ಹೆಚ್ಚಾಗಿ ಪ್ರಣಯ ಮತ್ತು ಪ್ರೀತಿಯ ವ್ಯಕ್ತಿಗಳಾಗಿ ಕಂಡುಬರುತ್ತಾರೆ. ವೃಷಭ ರಾಶಿಯವರ 2026ರ ಭವಿಷ್ಯವಾಣಿಗಳ ಪ್ರಕಾರ ಈ ವರ್ಷ ನಿಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಜೀವನಕ್ಕೆ ತೃಪ್ತಿಕರ ವರ್ಷವಾಗಿದೆ. ನಿಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ನೀವು ಸಕಾರಾತ್ಮಕ ಬೆಳವಣಿಗೆ ಮತ್ತು ಬದಲಾವಣೆಗಳನ್ನು ಅನುಭವಿಸುವಿರಿ. ಈ ವರ್ಷ ನೀವು ಸವಾಲಿನ ಮತ್ತು ತೃಪ್ತಿಕರ ಎರಡೂ ಸಮಯಗಳನ್ನು ಅನುಭವಿಸುವ ನಿರೀಕ್ಷೆಯಿದೆ. ವೃಷಭ ರಾಶಿಯವರ ಹಣಕಾಸು ಮತ್ತು ಹೂಡಿಕೆಗಳ ವಿಷಯಕ್ಕೆ ಬಂದರೆ 2026 ತೃಪ್ತಿದಾಯಕ ವರ್ಷವಾಗಿರುತ್ತದೆ ಎಂದು ವೃಷಭ ರಾಶಿಯವರ ವಾರ್ಷಿಕ ಜಾತಕ ತಿಳಿಸುತ್ತದೆ. ಉದ್ಯೋಗದಲ್ಲಿರುವವರಿಗೆ ಯೋಗ್ಯವಾದ ವೇತನ ಹೆಚ್ಚಳ ದೊರೆಯುತ್ತದೆ, ಆದರೆ ಅದು ನಿಮ್ಮ ನಿರೀಕ್ಷೆಗಳನ್ನು ಪೂರೈಸದಿರಬಹುದು. ಆದಾಗ್ಯೂ ವರ್ಷದ ಮೊದಲಾರ್ಧದಲ್ಲಿ ವೆಚ್ಚಗಳು ಸಾಮಾನ್ಯಕ್ಕಿಂತ ಹೆಚ್ಚಾಗಿರುತ್ತವೆ, ಅದನ್ನು ನೀವು ನಿಯಂತ್ರಿಸಬೇಕು. ವರ್ಷದ ದ್ವಿತೀಯಾರ್ಧದಲ್ಲಿ ಆರ್ಥಿಕ ಲಾಭಗಳು ಮತ್ತು ವೆಚ್ಚಗಳ ವಿಷಯದಲ್ಲಿ ನೀವು ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು. ನೀವು ವ್ಯವಹಾರದಲ್ಲಿದ್ದರೆ ನಿಮ್ಮ ಲಾಭ ಗಣನೀಯವಾಗಿರುತ್ತದೆ ಮತ್ತು ನೀವು ಉತ್ತಮ ವ್ಯಾಪಾರದ ವೇಗವನ್ನು ಆನಂದಿಸಲು ಸಾಧ್ಯವಾಗುತ್ತದೆ. ಈ ವರ್ಷ ಹೂಡಿಕೆಗಳು ಸ್ಥಿರವಾಗಿರುವ ನಿರೀಕ್ಷೆಯಿದೆ. ನೀವು ಯೋಜಿತ ಮತ್ತು ರಚನಾತ್ಮಕ ವಿಧಾನದೊಂದಿಗೆ ಹಣವನ್ನು ಹೂಡಿಕೆ ಮಾಡಲು ಸಾಧ್ಯವಾದರೆ, ದೀರ್ಘಾವಧಿಯ ಗುರಿಯ ಮೇಲೆ ಕೇಂದ್ರೀಕರಿಸಿದರೆ ನೀವು ಅದ್ಭುತ ಲಾಭವನ್ನು ಗಳಿಸುವಿರಿ. ವೃತ್ತಿ ಮತ್ತು ವೃತ್ತಿಪರ ಜೀವನದ ದೃಷ್ಟಿಯಿಂದ ವೃಷಭ ರಾಶಿಯವರಿಗೆ 2026ರ ಭವಿಷ್ಯವಾಣಿಗಳು ಹೆಚ್ಚು ಲಾಭದಾಯಕ ವರ್ಷವೆಂದು ಸೂಚಿಸುತ್ತವೆ. ಉದ್ಯೋಗ ಕ್ಷೇತ್ರದ ಸ್ಥಳೀಯರು ಆರಂಭದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬಹುದು, ಆದರೆ ಅವರು ಎಲ್ಲ ಅಡೆತಡೆಗಳನ್ನು ನಿವಾರಿಸಲು ಮತ್ತು ತಮ್ಮ ಶತ್ರುಗಳನ್ನು ಸೋಲಿಸಲು ಸಾಧ್ಯವಾಗುತ್ತದೆ. ಜೂನ್ನಲ್ಲಿ ಗುರುವಿನ ಮೊದಲ ಸಂಚಾರದ ನಂತರ ಮಾರುಕಟ್ಟೆ ಮತ್ತು ಮಾರಾಟ ವಲಯದ ಸ್ಥಳೀಯರಿಗೆ ಅಸಾಧಾರಣ ವರ್ಷವಿರುತ್ತದೆ. ವ್ಯಾಪಾರ ವಲಯದಲ್ಲಿರುವವರು ಈ ವರ್ಷ ಸ್ಥಿರವಾದ ವರ್ಷವನ್ನು ಹೊಂದುವ ನಿರೀಕ್ಷೆಯಿದೆ. ಅವರ ಉದ್ಯಮಗಳಲ್ಲಿ ಒಟ್ಟಾರೆ ಬೆಳವಣಿಗೆಯಿರುತ್ತದೆ. ಎಲ್ಲವೂ ತುಂಬಾ ಸಕಾರಾತ್ಮಕವಾಗಿ ಕಾಣುತ್ತದೆ ಮತ್ತು ವಿಶ್ವವು ಅವರಿಗೆ ವಿಸ್ತರಣೆ ಮತ್ತು ಬೆಳವಣಿಗೆಗೆ ಹಲವು ಅವಕಾಶಗಳನ್ನು ಒದಗಿಸುತ್ತದೆ. ಹಿಂದೆ ಹಣದ ಅಡಚಣೆಗಳಿದ್ದರೆ ಅವುಗಳನ್ನು ಸಹ ತೆರವುಗೊಳಿಸಲಾಗುತ್ತದೆ. ವೃಷಭ ರಾಶಿ ಭವಿಷ್ಯ 2026ರ ಪ್ರಕಾರ ನೀವು ವಿದ್ಯಾರ್ಥಿಯಾಗಿದ್ದರೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕಾಣಿಸಿಕೊಳ್ಳಲು ಯೋಜಿಸುತ್ತಿದ್ದರೆ ನಿಮಗೆ ಈ ವರ್ಷ ಅತ್ಯಂತ ಯಶಸ್ವಿ ವರ್ಷವಾಗಿರುತ್ತದೆ. ಉನ್ನತ ವ್ಯಾಸಂಗ ಮಾಡಲು ಯೋಜಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ವರ್ಷ ಅನುಕೂಲಕರವಾಗಿರುತ್ತದೆ. 2026ರ ವೃಷಭ ರಾಶಿ ಭವಿಷ್ಯವು ಈ ವರ್ಷ ವೃಷಭ ರಾಶಿಯವರಿಗೆ ಕೆಲವು ಸವಾಲುಗಳನ್ನು ತರಬಹುದು ಎಂದು ಸೂಚಿಸುತ್ತದೆ. ನಿಮ್ಮ ಕುಟುಂಬ ಪರಿಸರದಲ್ಲಿ ನೀವು ಭಾವನಾತ್ಮಕವಾಗಿ ಸುರಕ್ಷಿತವಾಗಿರುವುದಿಲ್ಲ ಮತ್ತು ಹೆಚ್ಚಿನ ಸೌಕರ್ಯ ಮತ್ತು ತಿಳುವಳಿಕೆಯನ್ನು ಬಯಸಬಹುದು. ನೀವು ಕೆಲವು ಕುಟುಂಬ ಸದಸ್ಯರೊಂದಿಗೆ ಅದ್ಭುತವಾದ ಬಾಂಧವ್ಯ ಮತ್ತು ಸಂಬಂಧವನ್ನು ಹೊಂದಿರಬಹುದು, ಆದರೆ ಇತರರೊಂದಿಗೆ ನೀವು ವಿಶೇಷವಾಗಿ ಆಹ್ಲಾದಕರ ಸಂಬಂಧವನ್ನು ಆನಂದಿಸಲು ಸಾಧ್ಯವಾಗದಿರಬಹುದು. ಪ್ರೇಮ ಜೀವನಕ್ಕಾಗಿ ನಿಮ್ಮ ಸಂಗಾತಿ ಅಥವಾ ಸಂಗಾತಿಯೊಂದಿಗೆ ಚಿತ್ರಕಲೆ, ಬರವಣಿಗೆ ಅಥವಾ ಕರಕುಶಲ ವಸ್ತುಗಳಂತಹ ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ.
ನಿಮ್ಮ ಕಚೇರಿ ಅಥವಾ ಕ್ಯಾಬಿನ್ ಅನ್ನು ಸ್ವಚ್ಛವಾಗಿ ಮತ್ತು ಗೊಂದಲ ಮುಕ್ತವಾಗಿ ಇರಿಸಿ. ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕಲು ಉಪ್ಪು ಬೆರೆಸಿದ ನೀರಿನಿಂದ ಅಥವಾ ಧೂಪದ್ರವ್ಯದ ಕಡ್ಡಿಗಳಿಂದ ನಿಮ್ಮ ಮನೆ ಕಚೇರಿಯನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ. ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ಯಾವುದೇ ಪ್ರಮುಖ ಹಣಕಾಸಿನ ವ್ಯವಹಾರಗಳಿಗೆ ಹೊರಡುವ ಮೊದಲು ಮೊಸರು ತಿನ್ನಿರಿ. ಕುಟುಂಬ ಸಂಬಂಧಗಳಿಗಾಗಿ ನಿಮ್ಮ ಮನೆಯಿಂದ ದೊಡ್ಡ ಗಡಿಯಾರಗಳನ್ನು ತ್ಯಜಿಸಿ ಮತ್ತು ನಿಮ್ಮ ಮನೆಯ ನೈಋತ್ಯ ಮೂಲೆಯಲ್ಲಿ ಕಲ್ಲು ಉಪ್ಪಿನ ದೀಪವನ್ನು ಇರಿಸಿ. ವೃಷಭ ರಾಶಿಯವರ 2026ರ ಜಾತಕದ ಪ್ರಕಾರ ಕೆಲವು ಅಭಿಪ್ರಾಯ ಹೊಂದಾಣಿಕೆಗಳು ಮತ್ತು ಭಿನ್ನಾಭಿಪ್ರಾಯಗಳು ಇರಬಹುದು. ಆಗಿದ್ದೆಲ್ಲವೂ ಒಳ್ಳೆಯದಕ್ಕೆ ಮುಂದಾಗುವುದೆಲ್ಲವೂ ಒಳ್ಳೆಯದೇ ಎಂದು ಯೋಚಿಸಿ, ಏಕೆಂದರೆ ದೇವರು ಯಾರಿಗೂ ಅನ್ಯಾಯ ಮಾಡುವುದಿಲ್ಲ. ನೀವು ಪಡುವ ಕಷ್ಟಕ್ಕೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಟ್ಟೇ ಕೊಡುತ್ತಾನೆ. ತಾಳ್ಮೆ ಇರಲಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ವೃಷಭ ರಾಶಿಯ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ದೇವರ ಕೃಪೆ ಸದಾ ನಿಮ್ಮ ಮೇಲಿರಲಿ. ಧನ್ಯವಾದಗಳು.